ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಅಕಾಡೆಮಿ ಜಮಖಂಡಿ. ನಾನು ಲತಾ. ಸೊ ಈ ಒಂದು ವಿಡಿಯೋದಲ್ಲಿ ಭಾರತದ ತುತ್ತತುದಿಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಬನ್ನಿ. ಸೊ ಮೊದಲನೇದು ಏನಿದೆ ನೋಡಿ. ಸೊ ಇಲ್ಲಿ ಭಾರತದ ಪೂರ್ವದ ತುತ್ತತುದಿ, ಪಶ್ಚಿಮದ ತುತ್ತತುದಿ, ಹಾಗೇನೆ ಉತ್ತರದ ತುತ್ತತುದಿ, ದಕ್ಷಿಣದ ತುತ್ತತುದಿ. ಸೊ ಈ ನಾಲ್ಕು ಭಾರತದ ತುತ್ತತುದಿಗಳಾಗಿವೆ. ಸೊ ನೀವು ಇಂಡಿಯಾ ಮ್ಯಾಪ್ ಅಲ್ಲಿ ನೋಡ್ತಾ ಹೋಗ್ಬೇಕು. ಸೊ ಇಂಡಿಯಾ ಮ್ಯಾಪ್ ಅಲ್ಲಿ ಮೇಲ್ಗಡೆ ಇರ್ತಕ್ಕಂಥದ್ದು ಉತ್ತರ, ಕೆಳಗಡೆ ಭಾಗದಲ್ಲಿ ಬರುವಂಥದ್ದು ದಕ್ಷಿಣ, ಹಾಗೇನೆ ನಮ್ಮ ಬಲಗಡೆ ಭಾಗದಲ್ಲಿ ಬರ್ತಕ್ಕಂಥದ್ದು ಪೂರ್ವ, ಎಡಗಡೆ ಭಾಗದಲ್ಲಿ ಬರ್ತಕ್ಕಂಥದ್ದು ಪಶ್ಚಿಮ. ಸೊ ಅದರಲ್ಲಿ ನೋಡ್ರಿ, ಮೊದಲನೇದಾಗಿ ಪೂರ್ವದ ತುತ್ತತುದಿ. ಸೊ ಈ ಪೂರ್ವದ ತುತ್ತತುದಿ ಏನಿದೆ ಇದು. ಈ ಒಂದು ಪೂರ್ವದ ತುತ್ತತುದಿ ಏನಿದೆ, ಇದರಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ತುತ್ತತುದಿ, ಅದು ಕಿಬಿತು. ಹೌದಲ್ವಾ? ಸೊ ಈ ಒಂದು ಕಿಬಿತು ಅರುಣಾಚಲ ಪ್ರದೇಶದ ಯಾವುದು ಅರುಣಾಚಲ ಪ್ರದೇಶದ ಲೋಹಿತ ಎನ್ನುವಂಥದ್ದು, ಲೋಹಿತ ಎನ್ನುವಂತಹ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ಸೊ ಇದು ಪೂರ್ವಕ್ಕೆ ಸಂಬಂಧಿಸಿದಂತ ಒಂದು ತುತ್ತತುದಿಯಾಗಿದೆ. ಸೊ ಈ ಒಂದು ಲೋಹಿತ ಜಿಲ್ಲೆ ಎನ್ನುವಂಥದ್ದು ಒಂದು ಜಿಲ್ಲೆ ಕೂಡ ಹೌದು, ಹಾಗೇನೆ ಒಂದು ಉಪನದಿ ಕೂಡ ಹೌದು. ಯಾವುದರ ಒಂದು ಉಪನದಿ ಅಂತಂದ್ರೆ ಅದು ನೋಡಿ, ಬ್ರಹ್ಮಪುತ್ರ ನದಿಯ ಉಪನದಿ ಕೂಡ ಆಗಿದೆ. ಇನ್ನು ಪಶ್ಚಿಮಕ್ಕೆ ನೋಡೋದಾದ್ರೆ ಗುಜರಾತ್ ರಾಜ್ಯದ ಯಾವುದು, ಪಶ್ಚಿಮಕ್ಕೆ ನಾವು ನೋಡೋದಾದ್ರೆ ಇದೇನಿದೆ ಸರಕ್ರಿಕ್. ಪಶ್ಚಿಮದಲ್ಲಿ ನಾವು 3 ತುತ್ತತುದಿಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಒಂದು ಸರಕ್ರಿಕ್, ಇನ್ನೊಂದು ಗೋಹಮಠ, ಹಾಗೇನೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ರಾಣಾಗಚ್ ಎನ್ನುವಂಥದ್ದು. ಸೊ ಈ 3 ಕೂಡ ಪಶ್ಚಿಮ ಭಾಗದಲ್ಲಿ ಕಂಡು ಬರುವಂತಹ ತುತ್ತತುದಿಗಳಾಗಿವೆ. ಈ